ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ ಅತ್ಯಂತ ಶಕ್ತಿಶಾಲಿಯಾದ ಶ್ರೀ ಮಹಾಲಕ್ಷ್ಮಿಯ ಮಂತ್ರ ವಿಶೇಷಗಳನ್ನ ಒಳಗೊಂಡಿರ್ತಕ್ಕಂತಹ ಸ್ತೋತ್ರವೇ ಕನಕಧಾರ. ಪೂರ್ವಕಾಲದಲ್ಲಿ ತಪಸ್ಸು ಯಾಗ ಯಜ್ಞಾದಿ ಕ್ರತುಗಳನ್ನ ಆಚರಿಸಿ ದೈವಾನುಗ್ರಹವನ್ನ ಪಡ್ಕೊಳ್ತಾ ಇದ್ರು. ಮತ್ತು ಕಠಿಣವಾದ ಸಾಧನೆ, ಇಂತಹ ಸಾಧನೆಯನ್ನ ಕಲಿ ಪ್ರಭಾವದಿಂದ ಮಾನವರು ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥ ವಿಷಯವನ್ನ ಮನಗಂಡಂತ ಶಂಕರರು ಮಾನವರ ಉದ್ಧಾರಕ್ಕಾಗಿ ಎಲ್ಲಾ ದೇವತೆಗಳ ಕುರಿತಾದಂತಹ ಸ್ತೋತ್ರ ವಾಂಗ್ಮಯಗಳನ್ನ ರಚನೆ ಮಾಡಿದ್ರು. ಅವರು ರಚನೆ ಮಾಡಿರುವ ಸ್ತೋತ್ರಗಳಲ್ಲಿ ಆಯಾ ದೇವತೆಯ ಲೀಲೆ, ಮಹಾತ್ಮೆ ಹಾಗೂ ದೇವತೆಗೆ ಸಂಬಂಧಿಸಿದಂತಹ ಮಂತ್ರಶಕ್ತಿಯ ರಹಸ್ಯಗಳನ್ನ ಅಡಗಿಸಿಟ್ರು. ಯಾರು ಬೇಕಾದರೂ ಆ ಸ್ತೋತ್ರವನ್ನ ಪಾರಾಯಣ ಮಾಡಿ ಆ ದೇವತೆಯ ಅನುಗ್ರಹವನ್ನ ಪಡೆಯುವಂತಹ ಸುಲಭವಾದ ಮಾರ್ಗವನ್ನ ಶಂಕರ ಭಗವತ್ಪಾದರು ಮಾಡಿಕೊಟ್ರು. ಅಂತಹ ಮಂತ್ರಮಯವಾದ ಒಂದು ಪ್ರಧಾನವಾದ, ಪ್ರಸಿದ್ಧವಾದ ಮತ್ತು ಅದ್ಭುತವಾದ ವಾಂಗ್ಮಯ ಅಂದ್ರೆ ಕನಕಧಾರ ಸ್ತೋತ್ರ. ಭಗವತ್ಪಾದರು ಇದನ್ನ ಕೇವಲ ಅವರ 5-6 ವಯಸ್ಸಿನಲ್ಲಿದ್ದಾಗಲೇ ಮಹಾಲಕ್ಷ್ಮಿಯನ್ನ ಕುರಿತು ರಚಿಸಿದಂತಹ ಸ್ತೋತ್ರ ಕನಕಧಾರ. ಈ ಸ್ತೋತ್ರದಲ್ಲಿ ವೇದ ಭಾಗವಾದಂತಹ ಶ್ರೀ ಸೂಕ್ತದ ರಹಸ್ಯ ಅರ್ಥಗಳನ್ನೆಲ್ಲವನ್ನ ನಿಕ್ಷಿಪ್ತ ಮಾಡಿದ್ದಾರೆ. ಅಂದ್ರೆ ಶಂಕರರು ಸಾಕ್ಷಾತ್ ಪರಮೇಶ್ವರ ಸ್ವರೂಪ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು. 5-6ನೇ ವಯಸ್ಸಿನಲ್ಲಿಯೇ ಇಂಥ ಮಹತ್ತರವಾದ ಸ್ತೋತ್ರ ವಾಂಗ್ಮಯವನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಸಂಬಂಧಿಸಿದಂತಹ ಮಂತ್ರ, ಯಂತ್ರ, ತಂತ್ರಗಳೆಲ್ಲವನ್ನು ಸ್ತೋತ್ರ ರೂಪದಲ್ಲಿ ಹೇಳಲು ಯಾವ ದೀಕ್ಷೆಯ ಅವಶ್ಯಕತೆ ಇಲ್ಲ. ಆದ್ರಿಂದ ಈ ಕನಕಧಾರ ಸ್ತೋತ್ರವನ್ನ ಕೊಟ್ಟಿದ್ದಾರೆ. ಈಗ ಒಂದು ಬೀಜಾಕ್ಷರವನ್ನ ನಾವು ಜಪ ಮಾಡಿ ದೇವತೆಯ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಅದಕ್ಕೆ ಗುರುವಿನ ಅವಶ್ಯಕತೆ ಇರುತ್ತೆ. ಮತ್ತೆ ನಿಯಮ, ನಿಷ್ಠೆ, ಅನುಷ್ಠಾನ ಇತ್ಯಾದಿಗಳನ್ನ ನಾವು ಮಾಡಬೇಕಾಗತ್ತೆ. ಆದರೆ ಒಂದು ಸ್ತೋತ್ರವನ್ನ ಪಠನೆ ಮಾಡಿ ದೇವತೆಯ ಅನುಗ್ರಹವನ್ನ ಪಡ್ಕೊಳ್ಳೋದು ಬಹಳ ಸುಲಭವಾದಂತ ಮಾರ್ಗ ಅಂತಲೇ ಹೇಳ್ಬಹುದು. ಇದಕ್ಕೆ ಯಾವ ದೀಕ್ಷೆಯ ಅವಶ್ಯಕತೆಯೂ ಇರೋದಿಲ್ಲ. ಕೇವಲ ಭಕ್ತಿ ಪ್ರಪತ್ತಿಗಳಿಂದ ಪಾರಾಯಣ ಮಾಡೋದ್ರಿಂದಲೇ ಪರಮೇಶ್ವರಿಯ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ. ಕನಕಧಾರ ಅಥವಾ ಸುವರ್ಣಧಾರ ಅನ್ನೋ ಹೆಸರಿಂದ ಕೂಡ ಈ ಸ್ತೋತ್ರವನ್ನ ಕರೀತಾರೆ. ಕನಕಧಾರ ಅಂದ್ರೆ ಮೇಲ್ನೋಟಕ್ಕೆ ಇದರ ಅರ್ಥ ಬಂಗಾರದ ಮಳೆ. ಇದರ ಅಂತರ ಅರ್ಥ ನೋಡಿದ್ರೆ ಕನಕ ಅಂದ್ರೆ ಪ್ರಕಾಶ ಅಥವಾ ಕಾಂತಿ ಅಥವಾ ಬೆಳಕು ಅಂತ. ಅದರ ಧಾರ ಅಂದ್ರೆ ನಿರಂತರವಾಗಿ ಹರಿಯೋ ಅಂತದ್ದನ್ನ ಧಾರ ಅಂತೀವಿ. ಹಾಗಾಗಿ ಕನಕ ಧಾರ ಅಂದ್ರೆ ಕಾಂತಿಯ ನಿರಂತರ ಹರಿಯುವಿಕೆ. ಯಾವ ಕಾಂತಿ ಅಂದ್ರೆ ಜ್ಞಾನ ಕಾಂತಿಯ ನಿರಂತರ ಪ್ರವಾಹ. ಈ ಸ್ತೋತ್ರವನ್ನ ಪಾರಾಯಣ ಮಾಡೋದ್ರಿಂದ ನಮಗೆ ಲೌಕಿಕವಾದ ಕೋರಿಕೆಗಳನ್ನ ತೀರಿಸಿ ಒಳ್ಳೆಯ ಸ್ಥಿತಿಯನ್ನ ಕರುಣಿಸ್ತಾಳೆ. ಇನ್ನೊಂದು ಅರ್ಥದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದು ಜ್ಞಾನ ಕಾಂತಿಯ ಪ್ರವಾಹವನ್ನ ಆ ಶ್ರೀ ಮಹಾಲಕ್ಷ್ಮಿ, ಆ ಜಗನ್ಮಾತೆ ಕರುಣಿಸ್ತಾಳೆ. ಈ ಸ್ತೋತ್ರವನ್ನು ಪಠಿಸೋದ್ರಿಂದ ದಾರಿದ್ರ್ಯವು ದೂರವಾಗಿ ಸಂಪತ್ತು ಮತ್ತು ಸೌಭಾಗ್ಯಗಳು ಪ್ರಾಪ್ತಿಯಾಗತ್ತೆ ಅನ್ನೋದು ಎಲ್ಲರಿಗಿರ್ತಕ್ಕಂತಹ ದೃಢವಾದ ವಿಶ್ವಾಸವಾಗಿದೆ. ಇಂತಹ ಸ್ತೋತ್ರದ ಆವಿರ್ಭಾವ ಹೇಗಾಯ್ತು? ಎಲ್ಲ ಸ್ತೋತ್ರದ ಆವಿರ್ಭಾವ ಕತೆ ಇರುತ್ತೆ. ಇದಕ್ಕೂ ಒಂದು ಕತೆ ಇರ್ಬೇಕಲ್ಲ. ಏನ ಕತೆ ಅಂತ ನೋಡೋದಾದ್ರೆ, ಬಾಲ ಸನ್ಯಾಸಿಯಾದ ಶಂಕರರು ಭಿಕ್ಷೆಗಾಗಿ ಒಬ್ಬ ಬಡ ಬ್ರಾಹ್ಮಣನ ಮನೆಯ ಮುಂದೆ ನಿಲ್ತಾರೆ. ಆ ಮನೆಯಲ್ಲಿದ್ದ ವೃದ್ಧೆಯಾದ ಮಹಿಳೆ ತೀವ್ರವಾದ ಬಡತನದಲ್ಲಿದ್ದರೂ ಸಹ ತನ್ನ ಮನೆಯಲ್ಲಿದ್ದ ಕೇವಲ ಒಂದು ಒಣಗಿದ ನೆಲ್ಲಿಕಾಯಿಯನ್ನ ಭಕ್ತಿಯಿಂದ ಶಂಕರರಿಗೆ ನೀಡ್ತಾಳೆ. ಆಕೆಯ ದಾನಗುಣಕ್ಕೆ ಮತ್ತು ಅಸಹಾಯಕತೆಗೆ, ಅವಳ ಸ್ಥಿತಿಗೆ ಮನಸೋತಂತಹ ಶಂಕರರು ಆಕೆಯ ದಾರಿದ್ರ್ಯವನ್ನ ಹೋಗಲಾಡಿಸಬೇಕೆಂದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನ ಪ್ರಾರ್ಥಿಸ್ತಾರೆ. ಆ ಸಮಯದಲ್ಲಿ ಅವರ ಬಾಯಿಂದ ಬಂದಂತಹ ಸ್ತೋತ್ರವೇ ಕನಕಧಾರ. ಆ ಸ್ತೋತ್ರದಿಂದ ಪ್ರಸನ್ನಳಾದ ಶ್ರೀ ಮಹಾಲಕ್ಷ್ಮಿಯು ಆ ಬಡ ಮಹಿಳೆಯ ಮನೆಯ ಮೇಲೆ ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನ ಸುರಿಸ್ತಾಳೆ.
ಇದನ್ನೇ ಕನಕಧಾರ ಅಂತ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಈ ಸ್ತೋತ್ರ. ಈಗ ಗೊತ್ತಾಯ್ತು, ಕನಕಧಾರ ಸ್ತೋತ್ರ ಅಂದ್ರೆ ಒಂದು ಬಹಳ ಶಕ್ತಿಶಾಲಿಯಾದ ಶ್ರೀ ಮಹಾಲಕ್ಷ್ಮಿ ದೇವಿಯ ಕುರಿತಾದಂತಹ ಪ್ರಾರ್ಥನೆ. ಇದನ್ನ ಕೊಟ್ಟಂತವರು ಶಂಕರ ಭಗವತ್ಪಾದರು ಅನ್ನೋ ವಿಷಯ ಎಲ್ಲ ಗೊತ್ತಾಯ್ತು. ಮತ್ತೆ ಈ ಶ್ಲೋಕವನ್ನ ಪಾರಾಯಣ ಮಾಡೋದ್ರಿಂದ ನಮಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋದಾದ್ರೆ, ಇದನ್ನ ನಿತ್ಯವೂ ಪಾರಾಯಣ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅನ್ನೋದು ಅಕ್ಷರಶಃ ಸತ್ಯ ಅಂತಲೇ ಹೇಳ್ಬೋದು. ಅಂತ ಮಹಿಮಾನ್ವಿತವಾದಂತಹ ಸ್ತೋತ್ರ ಕನಕಧಾರ. ಮತ್ತೆ ಯಾರು ದಿನನಿತ್ಯ ಈ ಕನಕಧಾರ ಸ್ತೋತ್ರವನ್ನ ಪಠನೆ ಮಾಡ್ತಾರೋ ಅವರು ಕೇವಲ ಐಶ್ವರ್ಯ ಪ್ರಾಪ್ತಿ ಅಲ್ಲದೆ ಅವರಿಗೆ ಜ್ಞಾನ ಕೂಡ ಪ್ರಾಪ್ತಿಯಾಗತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಅವರು ಉನ್ನತವಾದ ಮಟ್ಟಕ್ಕೂ ಕೂಡ ಬೆಳಿಬಹುದು. ಇನ್ನು ಇದನ್ನ ಪಠನೆ ಮಾಡೋದಕ್ಕೆ ಶುಭ ದಿನಗಳು ಯಾವುವು, ನಾವ್ ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಬಹಳಷ್ಟು ಜನಕ್ಕೆ ಸಂದೇಹ ಇರುತ್ತೆ. ಇದನ್ನ ಶುಕ್ರವಾರ, ಹುಣ್ಣಿಮೆಯ ದಿನ, ಅಕ್ಷಯ ತೃತೀಯದಂತಹ ಪರ್ವ ದಿನಗಳಲ್ಲಿ ಅಥವಾ ಚತುರ್ದಶಿಯ ದಿನಗಳಲ್ಲಿ, ಹುಣ್ಣಿಮೆಯ ದಿನಗಳಲ್ಲಿ, ಮುಖ್ಯವಾಗಿ ಪೌರ್ಣಮಿ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಆರಾಧನೆಗೆ ಬಹಳ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಆ ದಿನ ಕೂಡ ಈ ಕನಕಧಾರ ಸ್ತೋತ್ರದ ಪಾರಾಯಣವನ್ನ ಪ್ರಾರಂಭಿಸಬಹುದು, ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಮುಖ್ಯವಾದ ವಿಷಯ ಏನು ಅಂದ್ರೆ, ಕನಕಧಾರ ಸ್ತೋತ್ರ ಅಂದ್ರೆ ಕೇವಲ ಸಂಪತ್ತನ್ನ ಬಯಸಿ ಪ್ರಾರ್ಥನೆ ಮಾಡುವಂತಹ ಸ್ತೋತ್ರ ಅಲ್ಲ. ಇದು ಭಕ್ತಿ, ಶರಣಾಗತಿ ಮತ್ತು ಭಗವಂತನ ಕರುಣೆಗೆ ಸಂಬಂಧಿಸಿದಂತಹ ಆಳವಾದ ತಾತ್ವಿಕ ಅರ್ಥಗಳನ್ನ ಹೊಂದಿರತಕ್ಕಂತಹ ಸ್ತೋತ್ರ ಅಂತಲೇ ಹೇಳ್ಬಹುದು. ಇದರಲ್ಲಿ ಕಟಾಕ್ಷ ವೀಕ್ಷಣೆಯ ಮಹತ್ವವನ್ನ ಹೇಳಿದ್ದಾರೆ ಶಂಕರರು. ಈ ಸ್ತೋತ್ರದಲ್ಲಿ ಶಂಕರರು ಲಕ್ಷ್ಮೀ ದೇವಿಯನ್ನ ನೇರವಾಗಿ ಸಂಪತ್ತನ್ನ ನೀಡು ಅಂತ ಕೇಳೋದಿಲ್ಲ, ಬದಲಾಗಿ ಆಕೆಯ ಕಟಾಕ್ಷವನ್ನ ಅಂದ್ರೆ ಕರುಣೆಯ ನೋಟವನ್ನ ತನ್ನ ಮೇಲೆ ಬೀಳಲಿ ಅಂತ ಪದೇ ಪದೇ ಬೇಡ್ಕೊಳ್ತಾರೆ. ಇದರ ಅರ್ಥ, ತಾಯಿಯು ಒಂದು ಸಾರಿ ಕರುಣೆಯಿಂದ ನೋಡಿದರೆ ಸಾಕು, ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಅದೃಷ್ಟವು ಒಲಿಯುತ್ತೆ ಅನ್ನೋದು ಇದರ ಅರ್ಥ. ಆಕೆಯ ನೋಟ ಅನ್ನೋದು ಹೇಗಿರುತ್ತೆ ಅಂದ್ರೆ ಕಪ್ಪು ಕಮಲದ ಹಾರದ ಹಾಗೆ ಇರುತ್ತೆ ಅಂತ ಶಂಕರರು ಇಲ್ಲಿ ಹೇಳ್ತಾರೆ ಈ ಸ್ತೋತ್ರದಲ್ಲಿ. ವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಗಿರ್ತಕ್ಕಂತಹ ಅವಿನಾಭಾವ ಸಂಬಂಧವನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಸ್ತೋತ್ರದ ಮೊದಲು ಕೆಲವು ಶ್ಲೋಕಗಳು ಲಕ್ಷ್ಮೀ ದೇವಿಯ ನೋಟವು ಶ್ರೀ ಮಹಾವಿಷ್ಣುವನ್ನ ಹೇಗೆ ಆಕರ್ಷಣೆ ಮಾಡುತ್ತೆ ಅನ್ನೋದನ್ನ ವರ್ಣಿಸ್ತಾರೆ. ಇದರ ಅಂತರಾರ್ಥ ಏನಂದ್ರೆ, ಸಂಪತ್ತು ಅಂದ್ರೆ ಲಕ್ಷ್ಮಿ ಯಾವಾಗಲೂ ಧರ್ಮ ಮತ್ತು ರಕ್ಷಣೆ ಅಂದ್ರೆ ವಿಷ್ಣುವಿನ ಜೊತೆ ಕೂಡಿರುತ್ತೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಸಂಪತ್ತು ಅನ್ನೋದು ಧರ್ಮ ಮತ್ತು ರಕ್ಷಣೆಯ ಜೊತೆ ಕೂಡಿರುತ್ತೆ ಅನ್ನೋದು ಇದರ ಅರ್ಥ. ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವ ಲಕ್ಷ್ಮಿಯನ್ನ ಪೂಜಿಸೋದ್ರಿಂದ, ಅಂದರೆ ಧರ್ಮಬದ್ಧವಾದ ಸಂಪತ್ತನ್ನ ಬಯಸುವುದು ಅನ್ನೋದು ಇಲ್ಲಿ ಅರ್ಥ. ಇನ್ನು ಕರ್ಮ ಸಿದ್ಧಾಂತ ಮತ್ತು ದೈವ ಕೃಪೆಯೂ ಕೂಡ ಇಲ್ಲಿ ಬರುತ್ತೆ. ಈ ಕಥೆಯ ಪ್ರಕಾರ ಆ ಬಡ ಮಹಿಳೆಯು ಕಳೆದ ಜನ್ಮದಲ್ಲಿ ಯಾವುದೇ ಪುಣ್ಯ ಕಾರ್ಯಗಳನ್ನ ಮಾಡದ ಕಾರಣ ಈ ಜನ್ಮದಲ್ಲಿ ದಾರಿದ್ರ್ಯವನ್ನ ಅನುಭವಿಸುತ್ತಿದ್ದಾಳೆ ಅಂತ ಲಕ್ಷ್ಮೀದೇವಿನೇ ಹೇಳ್ತಾಳೆ. ಆಳವಾದ ಅರ್ಥ ಏನು ಅಂದ್ರೆ, ನಮ್ಮ ಕಷ್ಟಗಳಿಗೆ ಕಾರಣ ನಮ್ಮ ಪೂರ್ವ ಕರ್ಮಗಳೇ ಆದರೂ ನಿಜವಾದ ಭಕ್ತಿಯಿಂದ ದೈವವನ್ನ ಶರಣು ಹೋದರೆ, ಅಂದ್ರೆ ದೈವದ ಮೊರೆ ಹೋದರೆ, ಆ ದೈವ ಕೃಪೆಯು ನಮ್ಮ ಪ್ರಾರಬ್ಧ ಕರ್ಮವನ್ನು ಕೂಡ ಬದಲಿಸಬಲ್ಲದು ಎಂದು ಈ ಸ್ತೋತ್ರ ನಿರೂಪಿಸ್ತಾ ಇದೆ. ಇನ್ನು ತ್ರಿಶಕ್ತಿ ಸ್ವರೂಪ ಶಂಕರರು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನ ಕೇವಲ ಧನಲಕ್ಷ್ಮಿಯಾಗಿ ಮಾತ್ರವಲ್ಲದೆ ವಿದ್ಯೆಯನ್ನ ನೀಡುವಂತಹ ಸರಸ್ವತಿಯಾಗಿ ಮತ್ತು ಶಕ್ತಿಯನ್ನ ನೀಡುವ ಪಾರ್ವತಿಯಾಗಿ ಕೂಡ ಸ್ತುತಿ ಮಾಡ್ತಾ ಇದ್ದಾರೆ. ಇದರ ತಾತ್ಪರ್ಯ ಏನಂದ್ರೆ, ನಿಜವಾದ ಕನಕಧಾರ ಅಂದ್ರೆ ಕೇವಲ ಬಂಗಾರದ ಸುರಿಮಳೆಯಲ್ಲ, ಅದು ಜ್ಞಾನ, ಧೈರ್ಯ ಮತ್ತು ಸಂಪತ್ತು ಎಂಬ ಮೂರರ ಸಂಗಮವಾಗಿರುತ್ತೆ. ಸಂಪೂರ್ಣ ಶರಣಾಗತಿ ಭಾವ, ಇನ್ನು ಅಂದ್ರೆ ಪ್ರಪತ್ತಿ ಅಂತಾರೆ. ಸ್ತೋತ್ರದಲ್ಲಿ ನಮೋಸ್ತು ಅಂತ ಪದೇ ಪದೇ ಶಂಕರರು ನಮಸ್ಕರಿಸ್ತಾ ಇರ್ತಾರೆ. ಇದರ ಅರ್ಥ ಏನು ಅಂದ್ರೆ, ನಮಃ ಅಂದ್ರೆ ನನ್ನದಲ್ಲ, ನ ಮಮ ಅನ್ನೋದು ಇಲ್ಲ ಅರ್ಥ. ನನ್ನಲ್ಲಿರುವ ಅಹಂಕಾರವನ್ನ ಬಿಟ್ಟು ನಿನಗೆ ಶರಣಾಗುತ್ತಿದ್ದೇನೆ ಎಂದು ಹೇಳುವ ಮೂಲಕ ಅಮ್ಮನವರ ಅನುಗ್ರಹವನ್ನ
ಸುಲಭವಾಗಿ ಪಡೆಯಬಹುದು ಅಂತ ಇಲ್ಲಿ ಆದಿಶಂಕರರು ಗುರುಗಳು ನಮ್ಗೆ ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಶ್ರೀ ಕನಕಧಾರಾ ಸ್ತೋತ್ರವು ದಾರಿದ್ರ್ಯವೆಂಬ ಕತ್ತಲನ್ನ ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನ ಮತ್ತು ಸಂಪತ್ತಿನ ಪ್ರವಾಹವನ್ನ ನಮ್ಮ ಜೀವನಕ್ಕೆ ಆಹ್ವಾನಿಸುವಂತಹ ಒಂದು ದಿವ್ಯವಾದ ಮಹಾ ಮಂತ್ರವೇ ಆಗಿದೆ ಅಂತಲೇ ಹೇಳಬಹುದು. ಆದ್ರಿಂದ ಯಾರಿಗೆಲ್ಲ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪಡ್ಕೋಬೇಕು ಅಂತ ಇರುತ್ತೋ ಅವರು ತಪ್ಪದೆ ಈ ಕನಕಧಾರಾ ಸ್ತೋತ್ರವನ್ನ ನಿತ್ಯವೂ ಪಾರಾಯಣ ಮಾಡಬಹುದು. ನಿತ್ಯವೂ ಪಾರಾಯಣ ಮಾಡೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದ ಜೊತೆಗೆ ಜಗದ್ಗುರುಗಳಾದ ಶಂಕರರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತೆ ಈ ಕನಕಧಾರಾ ಶ್ಲೋಕಗಳು ಮತ್ತೆ ಅದರ ಅರ್ಥ ತಾತ್ಪರ್ಯವನ್ನ ನಾನು ಮುಂಬರ್ತಕ್ಕಂತಹ ವಿಡಿಯೋಗಳಲ್ಲಿ ಹೇಳ್ತೇನೆ. ಎಲ್ಲರಿಗೂ ಶ್ರೀ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.